ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗಿರೋ ಸ್ನೇಹಿತೆ ಯಾರು ಗೊತ್ತಾ? ಪುಷ್ಪಾ ಬಿ. ಕನಸನ್ನ ಹೊತ್ತು ಬೆಂಗಳೂರಿಗೆ ಆಗಮಿಸಿರೋ ಶಿವಮೊಗ್ಗದ ಪುಷ್ಪಾ ಅವರು ಇವತ್ತು ನಿಮ್ಗೆ ಕೇಳಿಸ್ತಾ ಇರೋ ಕಾರ್ಯಕ್ರಮ ಲಾಲಾ ಲಜಪತ್ ರಾಯ್ ಒಂದು ನೆನಪು. ನಮಸ್ಕಾರ ಕರ್ನಾಟಕ. ಸ್ನೇಹಿತರೆ, ನಾವಿವತ್ತು ಜೀವಿಸ್ತಿರೋ ಜೀವನ ಅದೆಷ್ಟೋ ಜನರ ಕನಸು. ಹಾಗೆ ಇಂದಿನ ಸ್ವತಂತ್ರ ಭಾರತ ಕೂಡ ಶತಮಾನಗಳ ಹಿಂದೆ ಅದೆಷ್ಟೋ ಮಹಾನಾಯಕರು ಕಂಡಂತ ಕನಸು ಅಂತ ನಿಮ್ಗನ್ಸಲ್ವಾ? ಹೌದು. ಈ ನಮ್ಮ ಜೀವನ ವಿಧಾನವನ್ನು ರೂಪಿಸಿದ್ದು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ರಿಲಿಜಿಯನ್, ಸೈನ್ಸ್, ಕಲ್ಚರ್, ಎಕನಾಮಿಕ್, ಪಾಲಿಟಿಕ್ ಹೀಗೆ ಮೊದಲಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಕೆಲವು ಮಹಾ ಮೇಧಾವಿಗಳು. ಹೌದು, ನಾಳೆ ಅಂತ ಒಬ್ಬ ಮಹಾ ಮೇಧಾವಿಯ 158ನೇ ಜನ್ಮದಿನ. ಅವರೇ ಭಾರತದ ಹೆಮ್ಮೆ, ಪಂಜಾಬ್ನ ಕೇಸರಿ ಲಾಲಾ ಲಜಪತ್ ರಾಯ್. ನಿಮಗೆಲ್ಲ ಲಾಲಾಜಿಯವರು ಅತ್ಯುತ್ತಮ ನಾಯಕ, ಶ್ರೇಷ್ಠ ಶಿಕ್ಷಣ ತಜ್ಞ, ಫ್ರೀಡಮ್ ಫೈಟರ್ ಆಗಿದ್ರು ಅಂತ ಗೊತ್ತು. ಆದರೆ ಇವರು ಚಿಕ್ಕ ವಯಸ್ಸಲ್ಲೇ ಲಾಯರ್ ಆಗಿದ್ರು ಆ್ಯಂಡ್ ರೈಟರ್ ಕೂಡ. ಇದು ನಿಮಗೆ ಗೊತ್ತಾ? ಹೌದು, ನಾನಿತ್ತೀಚೆಗೆ GS ಭಟ್ ಅವರ ಬರೆದಂಥ ಲಾಲಾ ಲಜಪತ್ ರಾಯ್ ಎಂಬ ವ್ಯಕ್ತಿ ಚಿತ್ರ ಪುಸ್ತಕವನ್ನು ಓದಿದ್ದೆ. ಆ್ಯಂಡ್ ನಾನವ್ರ ಬಗ್ಗೆ ತಿಳ್ಕೊಂಡಿರೋ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ ಸ್ನೇಹಿತರೆ? ನನ್ನೊಟ್ಟಿಗೆ ಈ ಸುಂದರವಾದ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನೀವೆಲ್ಲ ಎಕ್ಸೈಟೆಡ್ ಆಗಿದ್ದೀರಾ ಅಲ್ವಾ? ಆದರೆ ಈ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಸಖತ್ ಎನರ್ಜಿ ಬೇಕಲ್ವಾ? ಹಾಗಾದರೆ ಎನರ್ಜಿ ಎಲ್ಲಿಂದ ಬರುತ್ತೆ? ಇನ್ನೆಲ್ಲಿಂದ? ಮ್ಯೂಸಿಕ್ಕಿಂದ. ಸೊ ಇನ್ನಾಗ ತಡ, ಒಂದು ಸುಂದರವಾದ ದೇಶಭಕ್ತಿ ಗೀತೆ ಕೇಳ್ತಾ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಜಯ ಭಾರತಿ ಜಯ ಜಯ, ಜಯ ಭಾರತಿ ಜಯ ಜಯ, ಶ್ರೀಮತಿ ಜಯ ಭಾರತಿ ಜಯ ಜಯ, ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಜಯ. ಹಿಮವಂತನೊಂದು ಕಡೆ, ಹನುಮಂತನೊಂದು ಕಡೆ, ಜಯದ ಗುರು ತಿರಿಸಿರಲು ಭಯವೇತ ಕೆಳೆ ತಾಯಿ ಜಯ ಭಾರತಿ ಜಯ ಭಾರತಿ. ಹಿಮವಂತನೊಂದು ಕಡೆ, ಹನುಮಂತನೊಂದು ಕಡೆ, ಜಯದ ಗುರು ತಿರಿಸಿರಲು ಭಯವೇತ ಕೆಳೆ ತಾಯಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಜಯ, ಶ್ರೀಮತಿ ಜಯ ಭಾರತಿ ಜಯ ಜಯ, ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಮೆಚ್ಚರುವ ಮುನ್ನ ನಿಗಮ ಗೀತವ ಪಾಡಿ ಅರಿವಿನೊಸಗೆಯ ನಿತ್ತ ಗುರುವು ನೀನೆಲೆ ತಾಯೇ. ಜಯ ಭಾರತಿ ಜಯ ಭಾರತಿ.
ನಿಗಮಗೀತವ ಪಾಡಿ ಅರಿವಿನೊಸಗೆಯ ನಿಟ್ಟ ಗುರುವು ನೀನೆಲೆ ತಾಯೇ. ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಜಯ ಶ್ರೀಮತಿ ಜಯ ಭಾರತಿ ಜಯ ಜಯ. ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಜ್ಯೋತಿಯ ಪರಕೆ ಪರದ ಜ್ಯೋತಿಯ ಧರೆಗೆ ಬೆಳಗುವಗಳಿಗೆ ನಿನದೊಬ್ಬಳದೆ ಲೋಕದಲ್ಲಿ. ಜಯ ಭಾರತಿ ಜಯ ಭಾರತಿ. ಧರೆಯ ಜ್ಯೋತಿಯ ಪರಕೆ ಪರದ ಜ್ಯೋತಿಯ ಧರೆಗೆ ಬೆಳಗುವಗಳಿಗೆ ನಿನದೊಬ್ಬಳದೆ ಲೋಕದಲ್ಲಿ. ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಜಯ ಶ್ರೀಮತಿ ಜಯ ಭಾರತಿ ಜಯ ಜಯ. ಎಸ್ ಫ್ರೆಂಡ್ಸ್, ಪಂಜಾಬ್ ಕೇಸರಿ ಲಾಲ್ ಲಜಪತ್ ರಾಯ್ ಅವರ ಜನನ ಪಂಜಾಬ್ ರಾಜ್ಯದ ಫಿರೋಜ್ಪುರ ಜಿಲ್ಲೆಯ ದುದುಕಿ ಎಂಬ ಪುಟ್ಟ ಹಳ್ಳಿಯಲ್ಲಿ 1865 ಜನವರಿ 28ರಂದು ಆಗತ್ತೆ. ತಂದೆ ಮುನ್ಸಿ ರಾಧಾಕೃಷ್ಣ ಆಜಾದ್, ತಾಯಿ ಗುಲಾಬ್ ದೇವಿ. ಲಜಪತ್ ರಾಯ್ ಅವರಿಗೆ ನೇರ ನುಡಿ, ಸ್ವತಂತ್ರ ಮನೋವೃತ್ತಿ, ಕರ್ತವ್ಯ, ತ್ಯಾಗ, ಜವಾಬ್ದಾರಿ ಇವೆಲ್ಲವೂ ಕೂಡ ಅವರು ತಂದೆಯಿಂದ ಕಲಿತಂಥ ಗುಣಗಳು. ಅದಕ್ಕೆ ಹೇಳೋದಲ್ವಾ ಮನೆಯೇ ಮೊದಲ ಪಾಠಶಾಲೆ ಅಂತ. ಆಗಲೇ ನಾನು ನಿಮಗೆ ಹೇಳ್ದಾಗೆ ಲಜಪತ್ ರಾಯ್ ಅವರು ಪಾಲಿಟಿಷಿಯನ್, ಫ್ರೀಡಮ್ ಫೈಟರ್ ಆಗಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇವರ ಬರವಣಿಗೆ ಬಗ್ಗೆ ನಿಮಗೆ ಗೊತ್ತಾ? ಲಜಪತ್ ರಾಯರ ಮಾತಿನಷ್ಟೇ ಹರಿತವಾದದ್ದು ಅವರ ಬರವಣಿಗೆ. ತಮ್ಮ ಅದ್ಭುತವಾದ ಬರವಣಿಗೆಯಿಂದಲೇ ಭಾರತದ ಅದೆಷ್ಟೋ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದಂಥ ವ್ಯಕ್ತಿ ಇವರು. ರಾಷ್ಟ್ರೀಯ ಆಂದೋಲನ ಕುರಿತಂತೆ ಯಂಗ್ ಇಂಡಿಯಾ ಎನ್ನೋ ಒಂದು ಪುಸ್ತಕ ಬರೀತಾರೆ. ಆನಂತರದಲ್ಲಿ ಇಂಗ್ಲೆಂಡ್ಸ್ ಡೇಟ್ಸ್ ಟು ಇಂಡಿಯಾ, ದಿ ಪೊಲಿಟಿಕಲ್ ಫ್ಯೂಚರ್ ಆಫ್ ಇಂಡಿಯಾ, ದಿ ಪ್ರಾಬ್ಲಮ್ ಆಫ್ ನ್ಯಾಷನಲ್ ಎಜುಕೇಷನ್ ಇನ್ ಇಂಡಿಯಾ ಇಂಥ ಮೊದಲಾದ ಪುಸ್ತಕಗಳನ್ನು ಬರೀತಾರೆ. ಅವರು ಬರೆದಂಥ ಪುಸ್ತಕಗಳ ಪೈಕಿ ಇಂಡಿಯನ್ ಹಿಸ್ಟರಿ ಕೂಡ ಒಂದು. ಹಾಗೆ ಆ ಪುಸ್ತಕವನ್ನು ಅವರ ಪ್ರೀತಿಯ ತಂದೆ ಮುನ್ಸಿ ರಾಧಾಕೃಷ್ಣ ಆಜಾದ್ ಅವರಿಗೆ ಅರ್ಪಿಸ್ತಾರೆ. ನಿಮಗೆಲ್ಲ ಈಗ ಅವರ ಬರವಣಿಗೆ ಬಗ್ಗೆ ಹಾಗೆ ಅವರು ಬರೆದಂಥ ಪುಸ್ತಕಗಳ ಪರಿಚಯ ಆಯ್ತಲ್ವಾ? ಲಾಲಾ ಲಜಪತ್ ರಾಯ್ ಅವರ ಕಿರಿ ವಯಸ್ಸಿನಲ್ಲೇ ಅಂದರೆ 21ನೇ ವಯಸ್ಸಿಗೆ ಲಾಯರ್ ಕೂಡ ಆಗ್ತಾರೆ. ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಇನ್ನೊಂದು ಹಾಡು ಕೇಳೋಣ. ಬಯಲಿನಲ್ಲಿ ಹುಟ್ಟಿರುವ ಗಿಡವು ಏನೆಂದು ಹೇಳುತ್ತಿದೆ ಕೇಳುವ. ಮುಳ್ಳುಗಳ ನಡುವೆ ಕಲ್ಲುಗಳ ಹಿಂದೆ, ಮುಳ್ಳುಗಳ ನಡುವೆ ಕಲ್ಲುಗಳ ಹಿಂದೆ ಅದು ಹೇಗೆ ಬೆಳೆಯುತ್ತಿದೆ ಕೇಳುವ. ಅದು ಹೇಗೆ ಬೆಳೆಯುತ್ತಿದೆ ಕೇಳುವ.
ದುಡಿದು ಯಾರ ನೆರವಿರದೆ ಬೆಳೆದೇನಾ. ನೀರ ನೆರೆದವರು ನನಗೆ ಯಾರಿಲ್ಲ, ಗೊಬ್ಬರವ ಸುರಿದು ಬೆಳೆಸಿದವರಲ್ಲ. ನೀನು ಯಾರೆಂದು ಕೇಳಿದವರಿಲ್ಲ, ನೀನು ಯಾರೆಂದು ಕೇಳಿದವರಿಲ್ಲ, ಏನು ಬೇಕೆಂದು ನೋಡಿದ್ದವರಿಲ್ಲ. ಬಟ್ಟ ಬಯಲಿನಲ್ಲಿ ಹುಟ್ಟಿರುವ ಗಿಡವು ಏನೆಂದು ಹೇಳುತ್ತಿದೆ ಕೇಳುವ. ಮುಳ್ಳುಗಳ ನಡುವೆ ಕಲ್ಲುಗಳ ಹಿಂದೆ ಅದು ಹೇಗೆ ಬೆಳೆಯುತ್ತಿದೆ ಕೇಳುವ. ಬೆಳೆದು ಎಲೆ ಕೊಡೆಯ ತೆರೆದು ಕಂಪನಿಯುವೆನು ಜನರಿಗೆ. ಕಾಯಿಗಳನ್ನಿಟ್ಟು ಹಣ್ಣುಗಳ ಕೊಟ್ಟು ಹಸಿವ ತೀರಿಸುವೆ ಲೋಕಕ್ಕೆ. ನಾನೊಣಗಿ ಹೋದಾಗ ಮರವಾಗಿ ಮನೆಯೊಳಗೆ, ಮನೆಯಾಗಿ ಮನದೊಳಗೆ ಬದುಕುವೆ. ನೀವೆಂದು ನನಗಾಗಿ ಕಣ್ಣೀರ ಹನಿಯುಂದ ಒಲವಿಂದ ಸುರಿಸುವಿರಿ ನೋಡುವ. ಒಲವಿಂದ ಸುರಿಸುವಿರಿ ನೋಡು. ನಾನು ನಿಮಗೆ ಆಗಲೇ ಹೇಳಿದೆ, ಲಾಲಾ ಲಜಪತ್ ರಾಯ್ ಅವರು 21ನೇ ವಯಸ್ಸಿಗೆ ವಕೀಲರಾಗಿದ್ರು ಅಂತ. ಹೌದು, ಅವರಿಗೆ ಮೊದಲಿಂದಾನು ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಅನ್ನೋ ಹಂಬಲ ಇದ್ದಿದ್ದರಿಂದ 1882ರಲ್ಲಿ ಮುಕ್ತಿಯಾರ್ಶಿಪ್ ಅನ್ನೋ ಎಕ್ಸಾಮ್ ತಗೋತಾರೆ. ಅನುತ್ತೀರ್ಣರಾಗ್ತಾರೆ. ಆದರೆ ಅವ್ರು ಸುಮ್ಮನೆ ಕೂರಲ್ಲ, ಮರಳಿ ಯತ್ನ ಮಾಡ್ತಾರೆ. ಲಜಪತ ರಾಯ್ ಅವರು ಕಿರಿಯ ವಕೀಲ ವೃತ್ತಿ ನಡೆಸಲು ಅನುಮತಿ ಪಡೆದಾಗ ಅವರಿಗೆ 18 ವರ್ಷ. 1886ರಲ್ಲಿ ಮುಕ್ತಿಯಾರ್ಶಿಪ್ ಪರೀಕ್ಷೆಯನ್ನು ಮತ್ತೊಮ್ಮೆ ತಗೋತಾರೆ. ಪಾಸ್ ಮಾಡಿ ಒಬ್ಬ ಕಿರಿಯ ವಯಸ್ಸಿನ ವಕೀಲ ಅಂದರೆ 21ನೇ ವಯಸ್ಸಿಗೆ ವಕೀಲರಾಗ್ತಾರೆ. ಹಾಗೆ ನಿಮಗೆಲ್ಲ ಆರ್ಯ ಸಮಾಜದ ಪರಿಚಯ ಇದ್ದೇ ಇರುತ್ತೆ. 1875ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಆರ್ಯ ಸಮಾಜ. ಲಾಲಾಜಿ ಅವರಿಗೆ ದೇಶ ಸೇವೆ ಬಗ್ಗೆ ಒಲವಿದ್ದರಿಂದ ಆರ್ಯ ಸಮಾಜಕ್ಕೆ ಪ್ರವೇಶ ಮಾಡ್ತಾರೆ. ಇವರ ಪ್ರವೇಶ ಆದ ನಂತರದಲ್ಲಿ ಆರ್ಯ ಸಮಾಜ ಒಂದು ಸಮಾಜ ಸುಧಾರಣಾ ಸಂಸ್ಥೆಯಾಗಿ ಪರಿವರ್ತನೆ ಕೂಡ ಗೊಳ್ಳುತ್ತೆ. ಪರಸ್ಪರ ವಿಶ್ವಾಸ, ಸಹಕಾರ, ಪ್ರೀತಿಯಿಂದ ಏನಾದರೂ ಸಾಧಿಸಬಹುದೆಂದು ಲಾಲಾಜಿ ಅವರು ತೋರಿಸ್ಕೊಡ್ತಾರೆ. ಹೌದಲ್ವಾ? ನಂಬಿಕೆ, ಸಪೋರ್ಟ್, ಪ್ರೀತಿಯಿಂದ ಏನನ್ನು ಬೇಕಾದರೂ ಅಚೀವ್ ಮಾಡಬಹುದು. ಭಾರತದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆ ಓದುವಾಗ ನಮಗೆ 3 ಹೆಸರುಗಳು ಒಟ್ಟಿಗೆ ಕಾಣಿಸ್ಕೊಳ್ತವೆ: ಲಾಲ್, ಬಾಲ್, ಪಾಲ್. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್. ಭಾರತದ ರಾಜಕೀಯ ಚಿಂತಕರಲ್ಲಿ ಈ 3 ಅಪ್ಪಟ ಕ್ರಾಂತಿಕಾರಿಗಳು. ಹಾಗೆ 1905ರಲ್ಲಿ ಈ 3 ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ನಾಯಕತ್ವ ಕೂಡ ದೊರೆಯುತ್ತೆ. 1888ರಲ್ಲಿ ಪಂಜಾಬ್ ಕೇಸರಿ ಕಾಂಗ್ರೆಸ್ ಪ್ರತಿನಿಧಿ ಆಗ್ತಾರೆ. ಅಲ್ಲಿಂದ ಅವರು ರಾಜಕೀಯ ಜೀವನ ಆರಂಭ ಆಗುತ್ತೆ. ಅವರಿಗಾಗಿನೂ 24 ವರ್ಷ. ರಾಜಕೀಯ ಅಂತ ಬಂದಾಗ 24 ವರ್ಷ ಚಿಕ್ಕದೆ. ಆದರೆ ಅವರ ಭಾಷಣ ಶೈಲಿ, ಅವರ ಮಾತಿನಲ್ಲಿರುವ ಪ್ರಬುದ್ಧತೆಗೆ ಅಚ್ಚರಿಗೊಳ್ಳೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಅವರ ಮಾತು ಹೇಗಿರ್ತಿತ್ತು ಮತ್ತು ಅವರ ಭಾಷಣದಿಂದ ಆರಿಸಿದ ಕೆಲವು ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಅಷ್ಟರಲ್ಲಿ ಒಂದು ಹಾಡು ಕೇಳ್ಕೊಬರೋಣ. ಸೋದರ ಭಾವದಿ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ ಸೋದರ ಭಾವದಿ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ. ಭೇದ ಭಾವಗಳ ಬಿಟ್ಟು ಬಾಳುವುದೇ ಭಾರತೀಯರಿಗೆ ಕರ್ತವ್ಯ. ಭೇದ ಭಾವಗಳ ಬಿಟ್ಟು ಬಾಳುವುದೇ ಭಾರತೀಯರಿಗೆ ಕರ್ತವ್ಯ. ಸೋದರ ಭಾವದಿ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ.
ಭಾಷೆ ಎನ್ನುವುದು ದ್ವೇಷ ಮೂಡಿಸದೆ ಪ್ರೀತಿಯ ಬೆಸೆದರೆ ಸಾರ್ಥಕ್ಯ. ದೇಶ ಒಂದು ನಾವೆಲ್ಲ ಒಂದು ನೀ ರಾಷ್ಟ್ರೀಯತೆಯಲ್ಲಿ ಭಾವೈಕ್ಯ. ಮೇಲು ಕೀಳು ಮಡಿ ಮೈಲಿಗೆ ಮರೆತರೆ ವೇದ ಸಂಸ್ಕೃತಿಯ ಸಂಸರ್ಗ. ಕಾಯಕ ಒಂದೇ ಕಡುತಪವಾಗಲು ಭರತ ಭೂಮಿ ಇದು ನಿಜ ಸ್ವರ್ಗ. ಭರತ ಭೂಮಿ ಇದು ನಿಜ ಸ್ವರ್ಗ. ಸೋದರ ಭಾವನೆ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ. ಅಣು ಸಂಶೋಧನೆ ಕೃಷಿ ಕೈಗಾರಿಕೆ ಗಣಕೀಕರಣದ ದಿವ್ಯ ಬಲ. ಋಷಿ ದರ್ಶನ ವಿಜ್ಞಾನವು ಸಂಧಿಸೆ ನವ ಮನ್ವಂತರ ನಮ್ಮ ದಲ. ಸತ್ಯ ಅಹಿಂಸೆಯು ದಾನ ಧರ್ಮ ದಯ ನಿತ್ಯ ವಿನಯಗಳೇ ನಮ್ಮ ಗುಣ. ಸತ್ವಶೀಲ ಸೌಹಾರ್ದದಿ ನಾಡನ್ನು ಕಟ್ಟುವುದೀಗಲೇ ತೊಡುವ ಪಣ. ಕಟ್ಟುವುದೀಗಲೇ ತೊಡುವ ಪಣ. ಸೋದರ ಭಾವನೆ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ. ಭವಿಷ್ಯವ ಸೋದರ ಭಾವನೆ. ಆಗಲೇ ನಾನು ನಿಮ್ಗೆ ಹೇಳಿದಾಗೆ 24ನೇ ವಯಸ್ಸಿಗೆ ಲಾಲಾಜಿಯವರು ರಾಜಕೀಯ ಜೀವನವನ್ನು ಆರಂಭ ಮಾಡ್ತಾರೆ. ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡು ತಮ್ಮ ಭಾಷಣದಿಂದ ಎಲ್ಲರ ಹೃದಯವನ್ನು ಕೂಡ ಗೆಲ್ತಾರೆ. ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಗೌರವವೂ ಅವರದಾಗತ್ತೆ. ಈಗ ಲಜಪತ್ ರಾಯ್ ಅವರ ಭಾಷಣದ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅವ್ರು ಹೇಳ್ತಾರೆ, ನಾವು ಒಂದು ಸಾಮ್ರಾಜ್ಯದ ಪ್ರಜೆಗಳು, ಭಿಕ್ಷುಕರಲ್ಲ. ಈ ಪ್ರಜ್ಞೆ ನಮ್ಮಲ್ಲಿರಬೇಕಾದದ್ದು ಅಗತ್ಯ. ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪ್ರಜೆಗಳು ನಾವಾಗಬೇಕು. ಒಂದು ದೃಢ ನಿಲುವನ್ನು ತಳೆದ ಬಳಿಕ ಅದಕ್ಕೆ ಬಲವಾಗಿ ಅಂಟಿಕೊಳ್ಳಬೇಕು. ಇದು ಲಾಲಾ ಲಜಪತ್ ರಾಯ್ ಅವರ ಮಾತುಗಳು. ಹೇಗೆ ಸಿಡಿಗುಂಡಿನಂತೆ ಮೊಳಗುತ್ತೆ ಅಲ್ವಾ? ನಿಜವಾಗಿ ಹೇಳಬೇಕು ಅಂದರೆ, ನಾವೀಗ 5 ಜನ ಸೇರ್ಕೊಂಡು ಏನೋ ಕೆಲಸ ಆರಂಭ ಮಾಡ್ತೀವಿ ಅಂದ್ಕೊಳ್ಳಿ. ಆಗೇನಾಗತ್ತೆ, ಆ 5 ಜನರಲ್ಲಿ ಒಬ್ಬರ ಮಾತು ನಮಗೆ ಸರಿ ಅನಿಸ್ಬೋದು, ಇನ್ನೊಬ್ಬರ ಮಾತು ನಮಗೆ ಇಷ್ಟ ಆಗದೇನೆ ಹೋಗ್ಬೋದು. ಕಾರಣ ಎಲ್ರಿಗೂ ಕೂಡ ಬೇರೆ ಬೇರೆ ಅಭಿಪ್ರಾಯ ಇರುತ್ತೆ. ಹಾಗೆ ಥಾಟ್ಸ್, ಪರ್ಸ್ಪೆಕ್ಟಿವ್ ಎಲ್ಲವೂ ವಿಭಿನ್ನವಾಗಿರುತ್ತೆ. ಹಾಗಾಗಿ ನಮಗೆ ಆ ಗುಂಪು ಸರಿ ಹೊಂದದೇ ಇರಬಹುದು. ಇದೇ ರೀತಿ ಲಜಪತ್ ರಾಯ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲೂ ಅನಿಸತ್ತೆ. ಕಾಂಗ್ರೆಸ್ಸಿನ ಅನೇಕ ಧೋರಣೆಗಳು ಅವರಿಗೆ ಸರಿ ಹೋಗಲ್ಲ. ಹಾಗಾಗಿ ಸ್ವತಂತ್ರ ಕಾಂಗ್ರೆಸ್ ಎಂಬ ರಾಜಕೀಯ ಪಕ್ಷ ಸ್ಥಾಪನೆ ಮಾಡ್ತಾರೆ. ಖಿಲಾಫತ್ ಚಳವಳಿ, ಅಸಹಕಾರ ಆಂದೋಲನ, ಕಾಂಗ್ರೆಸ್ಸಿನ ಮುಸ್ಲಿಂ ಪರ ನೀತಿ, ಹಿಂದೂ ಮುಸ್ಲಿಂ ಗಲಭೆ ಇವೆಲ್ಲ ಕಾರಣದಿಂದಾಗಿ 1907ರಲ್ಲಿ ಹಿಂದೂ ಮಹಾಸಭಾ ಸ್ಥಾಪನೆ ಆಗುತ್ತೆ. ಲಾಲ್ ಲಜಪತ್ ರಾಯ್ ಅವರ ಪ್ರಕಾರ ಹಿಂದೂ ಧರ್ಮದಲ್ಲಿರುವ ಬಹು ದೊಡ್ಡ ದೌರ್ಬಲ್ಯವೆಂದರೆ ಅದು ಜಾತಿ ಪದ್ಧತಿ. ಹಾಗಾಗಿ ಅವರು ಅಸ್ಪೃಶ್ಯತೆಯನ್ನು ಮೊದಲು ತೊಡೆದು ಹಾಕಬೇಕು, ದಲಿತರು ಮೇಲೆ ಬರಲು ಸಹಕರಿಸಬೇಕು, ಹಿಂದೂ ಸ್ತ್ರೀಯರ ಶಿಕ್ಷಣಕ್ಕೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರ ಪರಿಸ್ಥಿತಿ ಸುಧಾರಿಸುವಂತೆ ಮಾಡಬೇಕು. ಹಾಗೆ ಸಮಾಜದ ನೈತಿಕ, ಸಾಮಾಜಿಕ, ಆರ್ಥಿಕ ಆ್ಯಂಡ್ ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಹೇಳ್ತಿದ್ರು. ಹಾಗೆ ಹಿಂದೂ ಮಹಾಸಭೆ ಇದರಲ್ಲಿ ಕೆಲಸವನ್ನು ಮಾಡುತ್ತೆ. ಆದರೆ ಈ ಸಂಘಟನೆ ಯಾವ ಧರ್ಮದ ವಿರುದ್ಧವೂ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗುತ್ತೆ. ಅಪ್ಪಟ ಕ್ರಾಂತಿಕಾರಿ, ಸ್ವಾತಂತ್ರ್ಯ ಹೋರಾಟಗಾರ, ರಾಜಕೀಯ ಮುತ್ಸದ್ದಿ, ಅತಿ ಚಿಕ್ಕ ವಯಸ್ಸಿನ ವಕೀಲ, ಶ್ರೇಷ್ಠ ಶಿಕ್ಷಣ ತಜ್ಞ, ಹಾಗೆ ಬರಹಗಾರರಾಗಿದ್ದ ಭಾರತದ ಹೆಮ್ಮೆ, ಪಂಜಾಬ್ನ ಕೇಸರಿ ಅಸ್ತಂಗತರಾಗಿದ್ದು ಹೇಗೆ? 1927ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ ತರುವುದಕ್ಕಾಗಿ ಸೈಮನ್ ಆಯೋಗ ಜಾರಿಗೆ ತರುತ್ತೆ. ಆ ಆಯೋಗ ಸರ್ ಜಾನ್ ಸೈಮನ್ ಚೇರ್ಮನ್ಶಿಪ್ ಅಲ್ಲಿ 7 ಬ್ರಿಟಿಷ್ ಸದಸ್ಯರನ್ನು ಒಳಗೊಂಡಿರುತ್ತೆ. ಆ ಆಯೋಗದಲ್ಲಿ ಒಬ್ಬ ಭಾರತೀಯ ಕೂಡ ಇರೋದಿಲ್ಲ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು, ಈ ಆಯೋಗದಿಂದ ಭಾರತೀಯರಿಗೆ ಯಾವುದೇ ಸುಧಾರಣೆ ಸಾಧ್ಯವಿಲ್ಲ ಅಂತ. ಹಾಗಾಗಿ ಲಜಪತ ರಾಯರು ರಾಜಕೀಯ ಪರಿಸ್ಥಿತಿಯ ಅಧ್ಯಯನ ನಡೆಸಿ ಹೇಳ್ತಾರೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಭಾರತೀಯರು ಬ್ರಿಟನ್ನಿನ ಲಿಬರಲ್ ಕನ್ಸರ್ವೇಟಿವ್ ಪಕ್ಷಗಳಿಂದ ಏನನ್ನೂ ಪಡೆಯಲಾರರು. ಆದ್ದರಿಂದ ನಮಗೆ ಉಳಿದಿರುವ ಏಕೈಕ ಮಾರ್ಗ ಸೈಮನ್ ಆಯೋಗ ಬಹಿಷ್ಕರಿಸುವುದು ಅನ್ನೋ ಹೇಳಿಕೆ ವ್ಯಕ್ತಪಡಿಸ್ತಾರೆ. ಅದರ ಕುರಿತಂತೆ ಸೈಮನ್ ಹಿಂದಿರುಗು ಅನ್ನುವ ಘೋಷಣೆ ಮೊಳಗತ್ತೆ. ಜೊತೆಗೆ ಮೆರವಣಿಗೆಯೂ ಸಾಗತ್ತೆ. ಒಂದು ರೀತಿಯಲ್ಲಿ ಮೆರವಣಿಗೆ ಶಾಂತ ರೀತಿಯಲ್ಲಿದ್ದರೂ ಕೂಡ ಕೆಲವರು ಪೊಲೀಸ್ ಅಧಿಕಾರಿಗಳು ಮುಂದಿನ ಸಾಲಿನಲ್ಲಿದ್ದವರ ಮೇಲೆ ಲಾಠಿ ಪ್ರಹಾರ ಮಾಡೇ ಬಿಡ್ತಾರೆ.
ಲಾಲಾಜಿಯವರ ಎದೆಗೆ ಹೊಡೆತ ಬಿದ್ದರೂ ಸಹ ಅವರು ಹಿಂಸೆಗೆ ಇಳಿಲಿಲ್ಲ. ಈ ಘಟನೆಯ ನಂತರ ಲಜಪತ್ ರಾಯರಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಘಾತವಾಗತ್ತೆ. ವೈದ್ಯರು ಹೇಳ್ತಾರೆ ಹಾಸಿಗೆಯಿಂದ ಏಳಬಾರ್ದು ಅಂತ. ಆದರೂ ಅವರು ಅಂದು ಸಂಜೆ ಬೃಹತ್ ಬಹಿರಂಗ ಸಭೆಗೆ ಹೋಗ್ತಾರೆ. ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಹೇಳ್ತಾರೆ, ನಾನು ಈ ವೇದಿಕೆಯಿಂದ ಘೋಷಿಸುತ್ತೇನೆ, ನಮಗೆ ಹೊಡೆದ ಒಂದೊಂದು ಏಟು ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಹೊಡೆದ ಒಂದೊಂದು ಮೊಳೆ ಎಂದು ಭಾವಿಸಿರಿ. ಆ ದೃಶ್ಯವನ್ನು ನೋಡಿದವರೆಂದೂ ಸುಲಭವಾಗಿ ಮರೆಯುವುದು ಸಾಧ್ಯವಿಲ್ಲ. ಅದು ನಮ್ಮ ಆತ್ಮಕ್ಕೆ ಆಘಾತವನ್ನುಂಟು ಮಾಡಿದೆ. ಇಂಥ ರಣಹೇಡಿತನವನ್ನು ನಾವು ಖಂಡಿಸಬೇಕು. ನಾನು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಈ ದೇಶದಲ್ಲಿ ಹಿಂಸಾತ್ಮಕ ಕ್ರಾಂತಿ ಏನಾದರೂ ಸಂಭವಿಸಿದರೆ ಅದರ ಹೊಣೆ ಇಂದು ಅಸಭ್ಯವಾಗಿ ವರ್ತಿಸಿದ ಅಧಿಕಾರಿಗಳೇ ಹೊರಬೇಕು. ನಾವು ಅಹಿಂಸಾತ್ಮಕ ಹೋರಾಟವನ್ನೇ ಮುಂದುವರಿಸುತ್ತೇವೆ. ಆದರೆ ಸರ್ಕಾರಿ ಅಧಿಕಾರಿಗಳು ಹೀಗೆ ವರ್ತಿಸಿದ್ದಲ್ಲಿ ನಮ್ಮ ತರುಣರು ಸ್ವಾತಂತ್ರ್ಯ ಗಳಿಸಲು ತಮಗೆ ಸರಿ ಎನಿಸಿದ ಮಾರ್ಗವನ್ನು ಅನುಸರಿಸಬಹುದು. ಆ ದಿನಗಳನ್ನು ನೋಡಲು ನಾನು ಇರ್ತೀನೋ ಇಲ್ವೋ, ಆದರೆ ಅಂಥ ಘಟನೆ ಸಂಭವಿಸಿದ್ದಲ್ಲಿ ನನ್ನ ಆತ್ಮ ಅದನ್ನು ಆಶೀರ್ವದಿಸುತ್ತದೆ ಎಂಬ ಅವರ ಗರ್ಜನೆ ಯುವ ಪೀಳಿಗೆಗೆ ಸ್ಫೂರ್ತಿ ಹಾಗೂ ಒಂದು ಧೈರ್ಯವನ್ನು ತುಂಬುತ್ತೆ. ಆದರೆ ಲಾಲಾಜಿ ಅವರಿಗೆ ಎದೆಗೆ ಹೊಡೆತ ಬಿದ್ದಿದ್ರಿಂದ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಬರುತ್ತೆ ಮತ್ತು ಮಾನಸಿಕವಾಗಿ ಕುಗ್ತಾರೆ. ಇಷ್ಟೆಲ್ಲ ಆದರೂ ಅವರು ಕಾರ್ಯನಿರತರಾಗಿಯೇ ಇದ್ರು. ಸೂರ್ಯನನ್ನು ಕಾರ್ಮೋಡಗಳು ಮರೆಮಾಚುವ ರೀತಿ 1928 ನವೆಂಬರ್ 17 ಪಂಜಾಬ್ನ ಕೇಸರಿ, ಭಾರತದ ಹೆಮ್ಮೆ ಲಾಲಾ ಲಜಪತ್ ರಾಯರನ್ನು ಸಾವೆಂಬ ಕಾರ್ಮೋಡ ಮರೆಮಾಚುತ್ತೆ. ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ. ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ. ಹೊಸ ಚೇತನ ನೀಡುತ್ತ ಹರಸು ನಿನ್ನ ಸಂತತಿ, ಹರಸು ನಿನ್ನ ಸಂತತಿ. ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ. ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ. ಭಾನುಭೂಮಿಯಗಲಕ್ಕೂ ವರ್ಷಧಾರೆ ಸುರಿಯಲಿ, ನವ ಸ್ವಾತಂತ್ರ್ಯ ಸಾರುತ್ತ ಶತಮಾನಕ್ಕೆ ನಮಿಸಲಿ. ಭಾನುಭೂಮಿಯಗಲಕ್ಕೂ ವರ್ಷಧಾರೆ ಸುರಿಯಲಿ, ನವ ಸ್ವಾತಂತ್ರ್ಯ ಸಾರುತ್ತ ಶತಮಾನಕ್ಕೆ ನಮಿಸಲಿ. ಕೋಟಿ ಕೋಟಿ ಕೈಗಳು ನಿನ್ನ ಭುಜಗಳಾಗಿವೆ, ಲಕ್ಷ ಲಕ್ಷ ಕುಡಿಗಳು ನಿನ್ನ ರಕ್ಷೆಗೆ ನೆರವಿವೆ. ಇಂದ್ರ ಚಾಪ ಸಿಡಿದುದೇ ಭರತವಾಗಿ ಜನಿಸಿತೋ, ನಾಗಲೋಕ ಪುಟಿದುದೇ ಪುಣ್ಯ ಭೂಮಿ ಎನಿಸಿತೋ, ಪುಣ್ಯ ಭೂಮಿ ಎನಿಸಿತೋ. ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ. ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ. ವಿಂಧ್ಯ ಹೈಮಾಚಲಗಳು ದೇವಿ ನಿನಗೆ ದೇವಿಗೆ. ಗಂಗೆ ಯಮುನೆ ತುಂಗೆಯರು ಪಾದತಲಕ್ಕೆ ತಂಬಿಗೆ. ಪೈರು ಪಚ್ಚೆ ಲತೆಗಳು ಕುಸುರಿ ನಿನ್ನ ಸೆರಗಿಗೆ. ವನಗಂಧ ಕುಸುಮವು ಮಾತೆ ನಿನ್ನ ನೆರಳಿಗೆ. ಮಾತೃಭೂಮಿ ರಕ್ಷೆ
ವೇತಕೆ ಭೂರಿ ಭಾಗ್ಯ ವೇತಕೆ ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ ಹೊಸ ಚೇತನ ನೀಡುತ್ತ ಹರಸು ನಿನ್ನ ಸಂತತಿ ಹರಸು ನಿನ್ನ ಸಂತತಿ ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ ವಿಶ್ವತನುಜೆ ಭಾರತಿ ಜನನಿ ನಿನಗೆ ಆರತಿ. ಲಾಲಾ ಲಜಪತ್ ರಾಯ್ ಒಂದು ನೆನಪು. ಈ ಕಾರ್ಯಕ್ರಮವನ್ನು ಇದುವರೆಗೂ ನಿಮಗೆ ಕೇಳಿಸಿದವರು ಪುಷ್ಪಾ ಬಿ. ಇದರೊಂದಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.